ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಹೇಗಿತ್ತು ನಿಮ್ ದಿನ? ಚೆನ್ನಾಗಿ ನಡೀತಾ? ವಾವ್, ಸೂಪರ್, ವೆರಿ ಗುಡ್. ಸೊ ಇವತ್ತಿನ ಸೆಷನ್ ಅಲ್ಲಿ ನಾವ್ ಏನ್ ನೋಡ್ತೀವಿ ಅಂದ್ರೆ ಫೋನಿಕ್ಸ್ ಬಗ್ಗೆನೇ ಇವತ್ತು ನೋಡೋಣ. We'll quickly recap the sounds that we learned in the last session. All right. Then we'll learn few more diagrams. ಅಂದ್ರೆ ಎರಡು ಅಕ್ಷರಗಳು ಒಂದು ಗೂಡಿದಾಗ ಒಂದು ಶಬ್ದ ಬರುತ್ತಲ್ಲ. You get a unique sound when these two letters get merged. So what is the sound that we get? ಅದನ್ನ ನಾವು ತಿಳ್ಕೊಳ್ಳೋಣ. ಅದಾದ್ಮೇಲೆ ಕೊನೆ 10 ನಿಮಿಷ ನಿಮ್ಗೆ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಇರುತ್ತೆ. So you need to write the right answer alone in your sheet of paper. Okay? Right? Shall we start? Shall we begin the session? Very good. Okay. Thumbs up from all of you. Very good. I hope my screen is pretty much visible to everyone. ಎಲ್ಲರಿಗೂ ಚೆನ್ನಾಗಿ ಕಾಣಿಸ್ತಿದ್ಯಾ ಸ್ಕ್ರೀನು? ದೊಡ್ಡದಾಗಿ ಕಾಣಿಸ್ತಿದ್ಯಾ? Yes? Okay. We'll quickly recap the sounds that we had seen for the individual letters. Okay, then we'll recap the sounds of digraphs as well. That means two letters when joined together, it gives one unique sound. Whereas in the first page that we are going to see, it is going to be the sounds that we had learned for each letter. ನಮ್ಗೆ ಪ್ರತಿಯೊಂದು ಅಕ್ಷರವನ್ನ ಹೇಗೆ ಓದೋದಂತ ನಮ್ಗೆ ಆಲ್ರೆಡಿ ತಿಳ್ಕೊಂಡಿದೀವಿ. ಚಿಕ್ಕ ವಯಸ್ಸಿಂದಾನೇ ನಾವು ಓದ್ತಾನೆ ಇದೀವಿ. ಆದ್ರೆ ಆ ಅಕ್ಷರಕ್ಕೆ ಏನ್ ಶಬ್ದ ಬರುತ್ತೆ, ವಾಟ್ ಇಸ್ ದ ಸೌಂಡ್ ದಟ್ ಇಟ್ ಗಿವ್ಸ್, ವಿ ಹ್ಯಾಡ್ ಲರ್ನ್ ಟು ರೀಡ್ ದಿ ವರ್ಡ್ಸ್ ಅಕಾರ್ಡಿಂಗ್ ಟು ದಿ ಸೌಂಡ್ಸ್ ದಟ್ ಇಟ್ ಗಿವ್ಸ್. ರೈಟ್? ಹಾಗೆ ತಾನೇ ಮಕ್ಳೇ, ಹೇಗೆ ಪ್ರತಿಯೊಂದು ಅಕ್ಷರಕ್ಕೂ ಏನ್ ಶಬ್ದ ಕೊಡುತ್ತೋ ಅದನ್ ಪ್ರಕಾರ ನಾವು ಆ ವರ್ಡ್ಸ್ ಅನ್ನ ಓದಿದ್ವಿ. ಕರೆಕ್ಟಾ? ರೈಟ್. M. The letter is M, but the sound goes like what? ಊಟ ಹೇಗಿತ್ತು ಅಂತ ಹೇಳಿದ್ರೆ ಏನಂತೀರ ಅಂದೆ? ತುಂಬಾ ಚೆನ್ನಾಗಿತ್ತು. ಮಂಕಿ, ಮೂನ್, ಮಿಲ್ಕ್. Yes, money. Okay, one of them have told me as money. Is the sound for the letter M. Then comes the letter P. P, P, pig, pen. Yes, P is the sound for the letter P. Pizza. Yes, I know all of you like it. ಎಲ್ಲರಿಗೂ ಇಷ್ಟ ಅಂತ ನನ್ಗೆ ಗೊತ್ತಿದೆ. F, frog. F, F, fig. Flower. Frog. F. The letter F has this sound F. Correct? So what we did in last session, we identified the word based on the picture and we joined the words. The letters were joined based on the sounds given by individual letters. ಆ ಪ್ರತಿಯೊಂದು ಅಕ್ಷರಕ್ಕೂ ಏನ್ ಶಬ್ದ ಕೊಡತ್ತೋ ಅದನ್ನ ಬೇಸ್ ಮಾಡಿ ನಾವು ಆ ವರ್ಡ್ ಅನ್ನ ಕಂಡಿಡಿದ್ವಿ. ನಿಮ್ಗೆ ಒಂದ್ ಪಿಕ್ಚರ್ ನೋಡಿದ ತಕ್ಷಣ ಅದ್ ಏನ್ ವರ್ಡ್ ಅಂತ ಹೇಳ್ಬಿಡಕ್ಕಾಗತ್ತೆ. ಐ ಡೋಂಟ್ ಡಿನೈ ದಟ್. ಬಟ್ ಆರ್ ಯು ಏಬಲ್ ಟು ರೀಡ್, ಆರ್ ಯು ಏಬಲ್ ಟು ಸ್ಪೆಲ್ ದ ವರ್ಡ್ based on the sounds each letter of that word gives? ಪ್ರತಿಯೊಂದು ಅಕ್ಷರನು ಕೊಡೋ ಶಬ್ದ ಪ್ರಕಾರ ನಾವು ಆ ವರ್ಡ್ ನ ಫಾರ್ಮುಲೇಟ್ ಮಾಡ್ತಿದೀವಾ ಅದನ್ನೇ ನೋಡ್ತಿರೋದು ಅಲ್ವಾ? ಕರೆಕ್ಟ್. ಸೂಪರ್. ಹಾವ್ ಹೇಗ್ ಹೋಗುತ್ತೆ? ಸ್ಟಾರ್, ಸ್ಟ್ರಾಬೆರಿ, ಸಾಕ್ಸ್. It's not sa, it is ಹಾವ್ ಹೇಗ್ ಹೋಗುತ್ತೆ ಮಕ್ಕಳೇ? Yes, I hope you remember the sound for each letter that I had given. Next comes A. A is the letter is A, but the sound goes like this. And. ಇದ್ಯಾಕ್ ಮ್ಯಾಮ್ ಮತ್ತೆ ಮತ್ತೆ ಹೇಳ್ತಾ ಇದ್ದೀರಾ? ನಿಮ್ಗೆ ಸೌಂಡ್ ರಿಜಿಸ್ಟರ್ ಆಗಿದ್ಯಾ ಅಂತ ನಾನು ಚೆಕ್ ಮಾಡ್ಕೋಬೇಕಲ್ವಾ? ಯು ಶುಡಂಟ್ ಫರ್ಗೆಟ್ ದ ಸೌಂಡ್ ಈಚ್ ಲೆಟರ್ ದಟ್ ಇಟ್ ಹ್ಯಾಸ್. ಕರೆಕ್ಟ್? ಈ ಫೋನಿಕ್ಸ್ ಇಂದ ಏನ್ ಉಪಯೋಗ ಅಂತ ಹೇಳಿ ಯಾರಾದ್ರೂ ಕ್ವಿಕ್ ಆಗಿ ಹೇಳಕ್ ಆಗತ್ತಾ? ಹಾ, ಕರೆಕ್ಟ್. ಎಷ್ಟೇ ಕಠಿಣವಾಗಿರೋ ವರ್ಡ್ ಆಗಿದ್ರು ನಾವು ಅದನ್ನ ಸುಲಭವಾಗಿ ಓದ್ಬೋದು. however difficult the word is, we will be able to read the word fluently. ಕರೆಕ್ಟ್. ಫ್ಲೂಯೆಂಟ್ಲಿ ಅನ್ನೋ ವರ್ಡ್ ನಾವು ಉಪಯೋಗಿಸಿದೀರಾ. ವೆರಿ ಗುಡ್. ಸರಳವಾಗಿ ನಾವು ಅದನ್ನ ಓದ್ಬೋದು. ಎಷ್ಟೇ ಕಠಿಣವಾಗಿರೋ ವರ್ಡ್ ಆಗಿದ್ರು ಸಹ ನಾವು ಅದನ್ನ
ಸುಲಭವಾಗಿ ಓದ್ಬೋದು. ಅದೇ ಇದ್ರದ್ದು ತುಂಬಾ ಇಂಪಾರ್ಟೆಂಟ್ ಆಗಿರೋ ಅಡ್ವಾಂಟೇಜ್. ಈ ಫೋನಿಕ್ಸ್ ನ ನಾವು ತಿಳ್ಕೊಳ್ಳೋ ರೀತಿಯಾಗಿ ನೋಡಿದ್ರೆ, ಅಲಿಗೇಟರ್, ಆಪಲ್, ಆಕ್ಸ್, ಆ. The sound for letter A, ch, 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 turtle, tennis, tomato. Correct? Igloo, island, igloo. Island ಬರತ್ತಾ? I ಬರತ್ತಾ? ಅಲ್ಲ. To confuse you only, I have given this. Island. The letter is I. The sound isn't a vowel sound. Igloo. I ಅನ್ನೋ ಲೆಟರ್ಗೆ ಸೌಂಡ್ ಏನಂತ ಹೇಳಿದೆ? ಇಂಕ್. Igloo. Ink. Yes, but the letter I here for this word island has the sound as I itself. Okay. Phonic sound is E. But in this word, it doesn't follow that rule. Correct? Insect, igloo, ink. For these words, it follows the sound E. Right? Next comes N, nose, nurse, net. Yes, we had seen the word as net while we learnt it. Cake, candle. Children, you remember the rule that we learned for C and K? ಯಾವಾಗ ಸಿ ವರ್ಡ್ ನ ಶುರು ಆಗುವಾಗ ನಾವು ಉಪಯೋಗಿಸ್ತೀವಿ, ಕೆ ನ ಯಾವಾಗ ಬಳಸ್ತೀವಿ ಅಂತ ಹೇಳಿದ್ದೆ. ನೆನ್ಪಿದ್ಯಾ ನಿಮ್ಗೆ? ಸಿ ಗೋಸ್ ವಿತ್ ಎ, ಓ ಅಂಡ್ ಯು. ಕೆ ಗೋಸ್ ವಿತ್ ದಿ ಅದರ್ ಟು. ವೆರಿ ಗುಡ್. ವಾಟ್ ಆರ್ ದಿ ಅದರ್ ಟು ಲೆಟರ್ಸ್? ಬೇರೆ ಅಕ್ಷರಗಳ? ಐ ಎನ್ ಇ. ಆ 5 ವೊವೆಲ್ ಲೆಟರ್ಸ್ ಅಲ್ಲಿ ನೋಡಿದ್ರೆ ಸಿ ಗೋಸ್ ವಿತ್ ಎ, ಓ ಅಂಡ್ ಯು. ಕ್ಯಾಟ್, ಕಾಟ್, ಕಪ್. But K goes with the other two. King, kettle. Very good. Very, very nice. Superb. Great. ಎಷ್ಟು ಎಕ್ಸಾಂಪಲ್ಸ್ ಹೇಳ್ತಾ ಇದ್ದೀರಾ? ಐ ಆಮ್ ಸೋ ಹ್ಯಾಪಿ. House, hen, hat. Correct. The sound for the letter H. R, r, rat, r. Ronaldo. Okay, you like Ronaldo? Very nice. These days kids are loving football a lot. Very much. Sorry. Rocket, robo, ring. Other words for the letter R having the sound R. Drum, dinosaur, dig. Very good. You can tell that word as well. Guitar, great. Gun, excellent. Lot of words. Super, children. Unicorn, UFO, UFO. ನೋಡಿದ್ರೆ again there is a checkpoint for you. Letter is U, but we don't have the sound as U. Phonic sound goes like this. Umbrella. Yes. Untidy. Unicorn, UFO and all. The sound goes like U itself. We read as we are reading the letter. But they do not follow this phonic sound. Correct? Next comes the letter B. Bat, ball, bet. Very good. Bet, bat. Very nice. Then we had seen few digraph letters. What were the letters? AI, IE, EE, EA, OA, OO. A, rain, rain. Pie, IE put together, it is an E. E letter ಗೆ ಏನ್ ಶಬ್ದ ಬರುತ್ತಂತ ಹೇಳಿದೆ? egg, elephant. Letter is E, phonic sound is A. For letter I, the phonic sound is E. ಅಂತ ಹೇಳ್ತೀವಾ? ಅಲ್ಲ. I ಅನ್ನೋ ಒಂದೇ ಶಬ್ದ. It has one unique sound. It is a digraph. It is having one unique sound. I, pie, tie, night. EE.
ಈ ಚೀಸ್, ಈ ಅನ್ನ ಹಲ್ನ ತೋರಿಸ್ತಿ ಅಂತ ಹೇಳ್ತಾರಲ್ಲ, ಈ ಟ್ರೀ, ಬಿ sheep, e. Also we learned when we use e and ea, that rule also was taught in the last session, correct? Pie, tie, correct. ea, leaf, beach. Next, o and o put together, moon, spoon. O-A, a. Individually, it has this sound, but when read together, oh, goat, coat. Yes, you're able to recollect, children? ನೆನ್ಪಕ್ ಬರ್ತಿದ್ಯಾ? Now you need to find. I have 6 questions over here. What digraph sound is in rain? ಯಾವ digraph in ಶಬ್ದ ಇಲ್ಲಿ ಬರ್ತಿದೆ? Rain, A, correct. In the word pie, I-E, correct. What digraph sound is in tree? E, perfect. What digraph sound is in word leaf? E, leaf, L-E-A-F. Yes, pretty much visible. What digraph sound is in moon? Oo, moon, O and O put together. What digraph sound is in boat? O, O, A put together. One unique sound. O, boat, coat. Yes? So you are a master phonics detective. Amazingly, you have identified all the 6 digraphs over here. Yes? Next, we'll see digraph and 3-letter words. When it is 2 letters joined together, we tell it as digraph. When 3 letters put together, giving one sound, that we call it as triplets. One word, one set of word is being given over here. That is the third one that you can see over here. TCH. Yes, TCH. We'll start from sh. Silent agiri anta ma'am hege ಹೇಳ್ತಾರೆ. Yes, sharp, sheep, correct. Ship, SH, sharp, ship, shell. Next, we go with the digraph CH, cheese, chair, chick. Any other word, children, you know? Teacher uses this in classroom. Yes, I gave the clue, you identified. Chalk, chalk. The sound for letter C and H put together is ch. ಹೇಳಿ ನನ್ನ ಜೊತೆಗೆ ನೋಡೋಣ. It's the sound. Cheese, chair, chick. In all these words, CH is having one unique sound as ch. It is not K and H. CH having one unique sound, it is ch. Next, TCH. Watch, catch, kitchen. Ch. It's the sound. Yes, you too have the doubt. Very good. ಹಂಗಂದ್ರೆ ಒಬ್ರು ಹೇಳ್ತಿದ್ದಾರೆ CH ನ ಯಾವಾಗ ಉಪಯೋಗಿಸ್ಬೇಕು, TCH ನ ಯಾವಾಗ ಬಳಸ್ಬೇಕಂತ ಹೇಳ್ತಾ ಇದ್ದಾರೆ. ಅದನ್ನು ನಾವು ತಿಳ್ಕೊಂಡ್ಬಿಡೋಣ ಆಯ್ತಾ? ಡೆಫಿನೆಟ್ಲಿ. As we learned the rule for C and K, EA and EE, same way CH and TCH. When do we have to use it? That rule also we learn, children. Okay. Thumb, thumb, three, teeth. ಇಲ್ಲಿ 2 ವರ್ಡ್ ಪ್ರಾರಂಭದಲ್ಲಿ ಶುರು ಆಗೋ ತರ ಇದೆ ಥ ಸೌಂಡ್. ಈ ಥರ್ಡ್ ವರ್ಡ್ ಅಲ್ಲಿ ಕೊನೆಯಲ್ಲಿ ಮುಗಿಯೋ ತರ ಸೌಂಡ್. ಟೀತ್. ಎಸ್. ಥಿಂಗ್.
ring, ing, ng, ing, ring, king. Very good. Super. Chorously you're telling. Sing. Hadodu. Sing. Raja. Ungra. Hadodu. Yes. Ring. King. Sing. I'm repeating these words so that the sound gets registered. Ing is the sound. Alright. The doubt that you had is going to get clarified now. You had told, we'll quickly say the sounds, then we move on to that rule. Okay. Sh, ch, ch, th, ng, sh, sh, ch, th, tch, th, ng, ng. Now we are going to get clarified when ch, when tch. All right. Use tch at the very end of a syllable immediately following a short vowel sound. ಸಣ್ಣ ಪುಟ್ಟ ಸೌಂಡ್ ಆ ವವೆಲ್ ಸೌಂಡ್ ತುಂಬಾ ಲಾಂಗ್ ವವೆಲ್ ಸೌಂಡ್ ಅಲ್ಲ. ಕ್ಯಾಟ್ ಅಂತ ಅಲ್ಲ, ಶಾರ್ಟ್ ವವೆಲ್ ಸೌಂಡ್. ಶಾರ್ಟ್ ಆಗಿರೋ ಸೌಂಡ್. ಆವಾಗ ನಾವು ಈಗ ಈ TCH ನ ಉಪಯೋಗಿಸ್ತೀವಿ. ಯೂಸ್ TCH at the very end of a syllable immediately following a short vowel sound. ಸಣ್ಣ ಪುಟ್ಟ ವವೆಲ್ ಸೌಂಡ್ ಇರೋ ಆ ಲೆಟರ್ ಆದ್ಮೇಲೆ ನಾವು TCH ನ ಬಳಸ್ತೀವಿ. ಓಕೆ, ದಿಸ್ ಇಸ್ ಒನ್ ಸಿನಾರಿಯೋ ವೇರ್ ಇನ್ ವಿ ಯೂಸ್ TCH. ಕ್ಯಾಚ್, ಹ್ಯಾಚ್, ಮ್ಯಾಚ್. ಅದನ್ನ ಡ್ರ್ಯಾಗ್ ಮಾಡಿ ಹೇಳ್ತಿದೀವ ಅಂದ್ರೆ ತುಂಬಾ ದೊಡ್ಡದಾಗಿ ಎಲಾಂಗೇಟೆಡ್ ಆಗಿ ಹೇಳ್ತಿದೀವ. ಹ್ಯಾಚ್, ಮ್ಯಾಚ್, ಹ್ಯಾಚ್ ಅಂತ ಹೇಳಲ್ಲ. ಹ್ಯಾಚ್, ಕ್ಯಾಚ್, ಕ್ಯಾಚ್ ದ ಬಾಲ್. ಎಸ್, ದಟ್ಸ್ ಹೌ ವಿ ಸೇ ಇಟ್. ಆ ತರ ತಾನೇ ಹೇಳೋದು. ಕರೆಕ್ಟ್. ದೇ ವೆಂಟ್ ಟು ಪ್ಲೇ ದಿ ಕ್ರಿಕೆಟ್ ಮ್ಯಾಚ್. ಅವ್ರು ಕ್ರಿಕೆಟ್ ಮ್ಯಾಚ್ ಆಡಕ್ಕೆ ಹೊಟ್ಟೋದ್ರು. ಯಾಕೆ ಈ ಸೆಂಟೆನ್ಸ್ ನಾನು ಹೇಳ್ತಿದೀನಿ, ಆ ವರ್ಡ್ ಅಲ್ಲಿ ನೀವು ಗಮನಿಸಿದ್ರೆ ಆ ವರ್ಡ್ ಅಲ್ಲಿ ಲಾಂಗ್ ವವೆಲ್ ಸೌಂಡ್ ಇಲ್ಲ. ಇಟ್ಸ್ ಜಸ್ಟ್ ಅ ಶಾರ್ಟ್ ವವೆಲ್ ಸೌಂಡ್. ಇಮಿಡಿಯೇಟ್ಲಿ ಆಫ್ಟರ್ ಅ ಶಾರ್ಟ್ ವವೆಲ್ ಸೌಂಡ್ ವಿ ಯೂಸ್ TCH. ಹಾಗಾಗಿದ್ರೆ CH ನ ಹೇಗೆ ಉಪಯೋಗಿಸ್ತೀವಿ, ಯಾವಾಗ ಬಳಸ್ತೀವಿ? ವಿ ಯೂಸ್ CH at the start of words or after consonants. Mostly we use it in the beginning or after the consonants like N and long vowels. So ಇದನ್ನ ಈಸಿಯಾಗಿ ನೆನಪಲ್ಲಿ ಇಟ್ಕೊಬೋದಲ್ಲ. TCH ನ ಶಾರ್ಟ್ ವವೆಲ್ಸ್ ಆದ್ಮೇಲೆ ಉಪಯೋಗಿಸ್ತೀವಿ. CH ನ ಲಾಂಗ್ ವವೆಲ್ಸ್ ಇಲ್ಲಾಂದ್ರೆ ಈ ಕಾನ್ಸನೆಂಟ್ಸ್ ಅದಾದ್ಮೇಲೆ ನಾವು ಬಳಸೋ ತರ ಇರತ್ತೆ. ಓಕೆ. ಚಿಪ್ಸ್, ಚಿಪ್ಸ್. Lunch. See, they had told after the letter N, at times we use CH, end of the word. Chocolates, chocolates. We'll see few more words. We'll analyze how we are using CH or TCH. ಒಂದು ತಿಳ್ಕೊಂಡ್ರು ಪೂರ್ತಿ ತಿಳ್ಕೊಬೇಕಲ್ಲ, ಆ ರೂಲ್ ಇದೆ ಅನ್ನೋಕ್ಕೋಸ್ಕರ. ಹಾಗಾಗಿ ನಾವು ಅದನ್ನ ಮೆಮೊರೈಸ್ ಮಾಡಂಗಿಲ್ಲ. That isn't a good way of learning. So if at all we take this word catch, it ends with TCH because it immediately follows a short vowel sound. ಯಾಕೆ ಮಕ್ಕಳೇ ಶಾರ್ಟ್ ವವೆಲ್ ಸೌಂಡ್ ಆದ್ಮೇಲೆ ಬರ್ತಿದೆ, ಆ ಕಾರಣಕ್ಕೋಸ್ಕರ ನಾವು ಅದನ್ನ ಬಳಸ್ತೀವಿ. ನೆಕ್ಸ್ಟ್, chips. Chips uses CH. Why? Uses CH. It's located at the beginning, at the start, after a consonant like N or after long vowel sound. ಇಂತಹ ಮೂರು ಸಂದರ್ಭಗಳಲ್ಲಿ ನಾವು CH ನ ಉಪಯೋಗಿಸ್ತೀವಿ. It is in the beginning. Lunch. This follows the rule after a consonant like N, located at the start or after a consonant like N or after long vowels. Here, it is used after the letter N. Yes, after the usage of letter, consonant letter N. Chocolate, 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 chocolates. Yes, a long vowel sound. Hatch, hatch,
short vowel sound. Hatch, hatch ಅಂತ ಹೇಳಲ್ಲ. Hatch. Yes, it hatched an egg. Teach, teach. Two vowels together over here. Yes, teach. It's not teach. Teach, a long vowel sound, and here two vowels are put together. ಎರಡು vowels ಒಟ್ಟಿಗೆ ಇದೆ. ಯಾವ್ದೆಲ್ಲ? ಇ ಎ ಎರಡು ಸೇರಿದಾಗ ಒಂದು ಲಾಂಗ್ vowel sound ಕೊಡ್ತದೆ. Teach. Yes, a long vowel sound. It is appearing in the end of the word. Either a long vowel sound or after the letter N or in the beginning of the word. These are the three situations where we use CH. Correct? Now you will remember ಯಾವಾಗ CH ಯಾವಾಗ TCH ನ ಉಪಯೋಗಿಸ್ಬೇಕಂತ ನೆನಪಿಗೆ ಬರತ್ತಾ? All right. Now, shall we move on to multiple choice questions? Okay. Okay. Actually, I had thought of asking a master quiz for CH versus TCH. We are running short of time. We'll quickly see multiple choice questions. Okay. ಒಂದು ನಿಮಿಷ ಸ್ಕ್ರೀನ್ ಅನ್ನ ಶೇರ್ ಮಾಡ್ಕೊಳ್ತೀನಿ. I hope the screen is very much visible. ದೊಡ್ಡದಾಗಿ ಕಾಣಿಸ್ತಿದೆ ಅಂತ ಅನ್ಕೊಳ್ತೀನಿ. ಇದೆಯಾ? ದೊಡ್ಡದಾಗಿದೆಯಾ ಸ್ಕ್ರೀನು? ಕ್ವೆಶನ್ಸ್ ವಿಸಿಬಲ್ ಆಗಿದೆಯಾ ಮಕ್ಕಳೇ? ಎಸ್, ಥಮ್ಸ್ ಅಪ್ ಎಸ್ ವಿಸಿಬಲ್ ಅಂತ ಹೇಳ್ಬೋದು ನೀವು. Which letter makes the beginning sound heard in the word pig? B, option T, option B T, option C P, option D M. Which letter makes the beginning sound heard in the word pig? Pig. ಪ್ರಾರಂಭದಲ್ಲಿ ಯಾವ ಶಬ್ದ ನಮ್ಗೆ ಕೇಳತ್ತೆ? ಈ ವರ್ಡ್ ಆಗಿರೋ ಪಿಗ್ ಅಲ್ಲಿ. ಪಿಗ್ ಅಂದ್ರೆ ಏನು? ಹಂದಿ. Easy question. Next. Blend the sounds together. M, U, G. ಈ ಮೂರು ಅಕ್ಷರಗಳನ್ನು ಒಂದು ಸೇರಿಸಿ ಓದಿದಾಗ ನನಗೆ ಯಾವ ವರ್ಡ್ ಬರುತ್ತೆ? ಆ ಶಬ್ದವನ್ನ ಬಳಸಿ ನೀವು ನನ್ಗೆ ಆ ವರ್ಡ್ ನ ಹೇಳಿ. ಅ, M, U, G are the letters. Recap the phonic sounds of the three letters of these three letters. ಅದು phonic sound ನ recap ಮಾಡಿ ನಾನು ಮಾಡಿ ಬೇರೆ ತೋರಿಸಿದ್ದೀನಿ. Yes. Which word has the OA sound? Goat, pain, feed, seen. Easy question. OA sound ಯಾವ ವರ್ಡ್ ಅಲ್ಲಿ ಬರ್ತಿದೆ? ಇಲ್ಲಿ ಕೊಟ್ಟಿರೋ 4 ಆಪ್ಷನ್ ಗಳಲ್ಲಿ. Goat, pain, feed, seen. All right. Choose the word that ends with the sound G. Sound of letter G. G. Is it A bat, B bat, C bat, D bat? ಯಾವ ವರ್ಡ್ ಅಲ್ಲಿ ಸೌಂಡ್ ಆಗಿರೋ letter G is being used?
Okay, next question. Which word has the E sound? A toad, B tail, C peel, D reed. E. ಎರಡನ್ನೂ ಸೇರಿಸಿದಾಗ ಈ. ಇಲ್ಲಿ ಕೊಟ್ಟಿರೋ 4 ವರ್ಡ್ಸ್ ಅಲ್ಲಿ ಯಾವ ವರ್ಡ್ ಈ ಶಬ್ದ ಬರ್ತಿದೆ? ಈ. Read the question carefully. Okay. ಹೋಗೋಣ ನೆಕ್ಸ್ಟ್ ಕ್ವೆಶ್ಚನ್ಗೆ. Blend the sounds to identify the word act. C-A-T. What is the sound for each individual letter? Remember? ಅದು 3 ಶಬ್ದವನ್ನ ನಾನು ಬ್ಲೆಂಡ್ ಮಾಡಿದಾಗ ನನ್ಗೆ ಯಾವ ವರ್ಡ್ ಸಿಗುತ್ತೆ? Cat, caught, cut, cat. Okay. Next question. Which word contains the short vowel sound I in this 4 options? Pen, pin, pan, pun. Short vowel sound I for the letter I. Yeah, word makle. 3 more to go. Yes, 3 more questions. Answer matra ಅಂದ್ರೆ ಆಪ್ಷನ್ ಮಾತ್ರ ಬರ್ಕೊಂಡು ಜೊತೆ ಇರೋ ಆನ್ಸರ್ ನ ಬರ್ದ್ರೆ ಸಾಕು. Which word has the A sound? Tree, pain, boat, need. Which word has the AI sound? A. Tree, pain, boat, meat. Ninth question. Which word begins with the sound for the letter S? Letter S ಏನ್ ಶಬ್ದ? ಅದರಿಂದ ಶುರುವಾಗೋ ವರ್ಡ್ ಯಾವುದು? Pan, sun, dog, hat. Last question. This question is also pretty much very simple, I suppose. 10ನೇ question ಹೋಗೋಣ. ಬರ್ದಾಯ್ತಾ ಮಕ್ಕಳೇ 9 ಕ್ವೆಶ್ಚನ್ ಆನ್ಸರ್? Yes, you have written it. Which word has the EA sound? EA sound. E, teeth, leaf, coat, name. EA. ಈ 4 ವರ್ಡ್ ಅಲ್ಲಿ ಯಾವ ವರ್ಡ್ ಇದೆ? Teeth, leaf, coat, snake. Yes. Completed? All right. So based on the sounds that we had learned till now, we have attended 10 MCQ questions. All right. I hope you have written the answers as well. We will meet next week with another interesting topic, children. I shall end the session over here. Have a great week ahead. Jai Hind, Jai Bharat, Jai Vidyashar. Thank you, teachers and students.